ದಶಮವಾಗಿ ಬಂದ ಹೌದು, ದಶಮವಾಗಿ ಅಲ್ಲ, ಇದು ಚತುರ್ಥ ರಾಶಿಯಲ್ಲಿ ಬಂದ್ರೆ ಬಲಿಷ್ಠರು. ಪಶವಶ್ಚ, ಪಶುಗಳು ದಶಮ ರಾಶಿಯಲ್ಲಿ ಬಂದ್ರೆ ಬಲಿಷ್ಠತ್ವ ಅಂತೇಳಿ ಒಂದು ವ್ಯವಸ್ಥೆಯನ್ನು ನೋಡಿದ್ದೇವೆ. ಅದು ಯಾವ ಯಾವ ರಾಶಿಗಳು ಅಂತ ಅದರಲ್ಲಿ ಹಾಕಿದ್ದಾರೆ. ಹಾಗೆ ಇವತ್ತು ನಮಗೆ ಕೇಂದ್ರಾತ್ ಪರಂ ಬಣ ಪರಂಬರತಸ್ತು ತದ್ವತ್, ಕೇಂದ್ರಾತ್ ಪರಂ ಬಣ ಪರಂಬರತಸ್ತು ತದ್ವತ್, ಕೇಂದ್ರಾತ್ ಪರಂ ಬಣ ಪರಂಬರತಸ್ತು ತದ್ವತ್, ಆಪೋಕ್ಲಿಮಂ ಹಿಬುಕಮಂಬು ಸುಖಂಚ ವೇಶ್ಮ, ವೇಶ್ಮ ಜಾಮಿತ್ರಮಸ್ತಭವನಂ ಸುತಭಂ ತ್ರಿಕೋಣಂ, ಜಾಮಿತ್ರಮಸ್ತಭವನಂ ಸುತಭಂ ತ್ರಿಕೋಣಂ, ಜಾಮಿತ್ರಮಸ್ತಭವನಂ ಸುತಭಂ ತ್ರಿಕೋಣಂ, ಮೇಷೂರಣಂ ದಶಮಮತ್ರ ಚ ಕರ್ಮ ವಿದ್ಯಾತ್, ಮೇಷೂರಣಂ ದಶಮಮತ್ರ ಚ ಕರ್ಮ ವಿದ್ಯಾತ್, ಮೇಷೂರಣಂ ದಶಮಮತ್ರ ಚ ಕರ್ಮ ವಿದ್ಯಾತ್. ಒಂದು ನಿಮಿಷ, ಒಂದು ಇದರ ಪದಚ್ಛೇದ. ಕೇಂದ್ರಾತ್ ಪರಂ ಪಣಪರಂ ಪರತಃ ತು ತದ್ವತ್ ಆಪೋಕ್ಲಿಮಂ ಹಿಬುಕಂ ಅಂಬು ಸುಖಂ ಚ ವೇಶ್ಮ ಜಾಮಿತ್ರಂ ಅಸ್ತಭವನಂ ಸುತಭಂ ತ್ರಿಕೋಣಂ ಮೇಷೂರಣಂ ದಶಮಂ ಅತ್ರ ಚ ಕರ್ಮ ವಿದ್ಯಾತ್. ಇದರ ಅರ್ಥ ನಮಗೆ ಕೇಂದ್ರಾತ್ ಪರಂ ಪಣಪರಂ ಪರತಃ ತು ತದ್ವತ್ ಆಪೋಕ್ಲಿಮಂ. ಅಂದ್ರೆ ಕೇಂದ್ರ ರಾಶಿಗಳು ಯಾವುದು ಅಂತ ನಾವು ನೋಡಿದ್ದೇವೆ ಅಲ್ವಾ? ಯಾವುದೆಲ್ಲ ಕೇಂದ್ರ ರಾಶಿಗಳು? 1, 4, 7, 10. 1, 4, 7, 10 ಅಲ್ರಿ ಸರ್? ನಿನ್ನೆ ಪಾಠ ಆಗಿದೆ ಅಲ್ಲ ಕೇಂದ್ರ ರಾಶಿಗಳು. 1, 4, 7. ಎಲ್ಲರೂ ಮ್ಯೂಟ್ ಅಲ್ಲಿ ಇದ್ದೀರಾ? ಲಗ್ನ ಕೇಳಿಸ್ತಾ ಉಂಟಲ್ಲ ನಂದು? 1, 4, 7. ನಮ್ ವಾಯ್ಸ್ ಆಚಾರ್ಯ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಅವ್ರ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ. ಲಗ್ನ ದಶಮ. ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಉಂಟು ಕೇಳ್ತಿದೆ. ಆಚಾರ್ಯ ನಿಮ್ದು ಕೇಳಿಸ್ತಾ ಇದೆ, ತಮ್ದು ತಮಗೆ ನಮ್ದು ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ವಾಯ್ಸ್ ಕೇಳಿಸ್ತಾ ಉಂಟಾ? ಬಂದಿರಿ ನೀವು ಮಹಾರಾಜರು. ಹೌದು ಕೇಳಿಸ್ತಾ ಇದೆ ಗುರುಗಳೇ, ಕೇಳಿಸ್ತಾ ಇದೆ. ಬೇರೆಯವರು ಮ್ಯೂಟ್ ಮಾಡೋದು ಒಳ್ಳೆಯದು. ವಾಯ್ಸ್ ಕೇಳಿಸ್ತಾ ಉಂಟಾ? ಹೌದು ಗುರುಗಳು, ಕೇಳ್ತಾ ಇದೆ. ಸರಿ ಸರಿ, ಅದು ನಮ್ದ್ರಲ್ಲಿ ಮ್ಯೂಟ್ ಇತ್ತು. ನನಗೆ ನೀವು ಮಾತಾಡಿದ್ದು ಕೇಳಿಸ್ತಾ ಇರಲಿಲ್ಲ. ಹೇಳಿದ್ರ ಕೇಂದ್ರ ಯಾವ್ದೆಲ್ಲ ಅಂತ ಕೇಳಿ ಹೇಳಿದ್ರ? 1, 4, 7, 10. ಸರಿ, 1, 4, 7, 10 ಕೇಂದ್ರ ರಾಶಿಗಳು. ಕೇಂದ್ರಾತ್ ಪರಂ, ಕೇಂದ್ರದ ನಂತರದ, ಪರ ಅಂತ ಹೇಳಿದ್ರೆ ನಂತರದ್ದು ಅಂತ ಅರ್ಥ. ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪರ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಪರಲೋಕ ಅಂತ ಹೇಳುವಂತಲ್ಲಿ ಬೇರೆ ಅರ್ಥ, ಪರ ಅಂತ ಹೇಳಿ ಬೇರೆ ಬೇರೆ, ಪರರು ಅಂತ ಹೇಳಿದ್ರೆ ಅನ್ಯರು ಅಂತ ಹೇಳುವ ಅರ್ಥ ಉಂಟು, ಶ್ರೇಷ್ಠ ಅಂತ ಹೇಳಿ ಅರ್ಥ ಉಂಟು. ಹಾಗೆ ಇಲ್ಲಿ ಪರ ಅಂತ ಹೇಳಿದ್ರೆ ನಂತರದ್ದು ಎಂಬುದಾಗಿ ಅರ್ಥ. ಕೇಂದ್ರದ ನಂತರ ಅಂದ್ರೆ 1, 4, 7, 10 ನಂತರದ ರಾಶಿಗಳು ಯಾವುದೆಲ್ಲ? 1ರ ನಂತರ 2, 4ರ ನಂತರ 5, 8, ಆಮೇಲೆ 11. 8 ಮತ್ತೆ 11. ಇದು ಕೇಂದ್ರದ ನಂತರದ ರಾಶಿಗಳು ಅಲ್ವಾ? ಇದು ಕೇಂದ್ರಾತ್ ಪರಂ ಪಣಪರಂ, ಇದಕ್ಕೆ ಒಂದು ಸಂಜ್ಞೆಯನ್ನು ಹೇಳ್ತಾರೆ. 1, 4, 7, 10ಕ್ಕೆ ಕೇಂದ್ರ ಅಂತ ಸಂಜ್ಞೆ ಇದ್ದಾಗೆ 2,
5, 8, 11ಕ್ಕೆ 11ನೇ ರಾಶಿಗಳಿಗೆ ಪಣಪರ ಎಂಬುದಾಗಿ ಒಂದು ಸಂಜ್ಞೆ. ಅದು ಕೆಲವು ಕಡೆ ಪಣಪರದಲ್ಲಿ ಗ್ರಹರಿದ್ರೆ ಅದೆಲ್ಲ ಸಂಜ್ಞೆಗಳು ಬೇರೆ ಬೇರೆ ಕಡೆ ಅದಕ್ಕೆ ಕೆಲವುದಕ್ಕೆ ಅರ್ಥ ಇರುವುದಿಲ್ಲ. ಆ ಸಂಜ್ಞೆಗಳು ಮಾತ್ರ ನಾವು ತಗೊಂಡ್ರೆ ಸಾಕಾಗ್ತದೆ. ಬೇರೆ ಬೇರೆ ಕಡೆಗಳಲ್ಲಿ ಆ ಶಬ್ದವನ್ನು ಬಳಸುತ್ತಾರೆ, ಅದರಿಂದ ಅದರ ಉಪಯೋಗ ನಾವು ಪಡಿಬಹುದು. ಹೀಗೆ ಪಣಪರ ಎಂಬುದಾಗಿ ಅಂದ್ರೆ ಪಣಪರ ರಾಶಿಗಳು ಯಾವುದೆಲ್ಲ ಅಂತ ಹೇಳಿದ್ರೆ 2ನೇ ರಾಶಿ, 5ನೇ ರಾಶಿ, 8ನೇ ರಾಶಿ, 11ನೇ ರಾಶಿ, ಇದು ಪಣಪರ ರಾಶಿಗಳು. ಪರತಸ್ತು ತದ್ವತ್ ಆಪೋಕ್ಲಿಮಂ, ಇದರ ನಂತರದ್ದು ಪರತಃ ತದ್ವತ್, ಇದರ ಹಿಂದಿನ ಹಾಗೆ ಅದರ ನಂತರದ್ದು ನಮ್ಗೆ ಆಪೋಕ್ಲಿಮ ಎಂಬುದಾಗಿ ಹೆಸರು. ಯಾವುದಕ್ಕೆ? ಈ ಪಣಪರದ ನಂತರ ರಾಶಿಗಳು 3ನೇ ರಾಶಿ, ಹಾಗೆ 6ನೇ ರಾಶಿ, ಹಾಗೆ 9ನೇ ರಾಶಿ, 12ನೇ ರಾಶಿ. 3, 6, 9, 12 ಈ ರಾಶಿಗಳಿಗೆ ಏನು ಸಂಜ್ಞೆ ಅಂತ ಹೇಳಿದ್ರೆ ಆಪೋಕ್ಲಿಮಂ ಎಂಬುದಾಗಿ, ಆಪೋಕ್ಲಿಮ ಎಂಬುದಾಗಿ ಸಂಜ್ಞೆ. ಇದರ ಪ್ರಯೋಜನ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ, ಸಾರಾವಲಿಯಲ್ಲಿ ಹೇಳ್ತಾರೆ. ಕೇಂದ್ರಾತ್ ಪರಂ ಪಣಪರಂ ಅಪೋಕ್ಲಿಮ ಸನ್ನಿತಂ ತಯೋಃ ಪರತಃ ಬಾಲ ಇವ ಸ್ಥವಿರತ್ವೇ ಕ್ರಮೇಣ ಫಲದಾಹ ಗ್ರಹಾಸ್ತೇಷು ಅಂತೇಳಿ ಇರುವಂತದ್ದು. ಅಂದ್ರೆ ಕೇಂದ್ರದಲ್ಲಿರತಕ್ಕಂತಹ ಗ್ರಹರು ಹೆಚ್ಚಾಗಿ ಬಾಲ್ಯಾವಸ್ಥೆಯಲ್ಲಿ ನಮಗೆ ನಮ್ಮ ಈ 3 ವ್ಯವಸ್ಥೆ ಮಾಡಿಕೊಳ್ಬೇಕು. ಬಾಲ್ಯ, ಯೌವನ, ವಾರ್ಧಕ್ಯ ಅಂತ ಹೇಳುವಂತ ನಮ್ಮ ಜೀವನದಲ್ಲಿ 3 ಅವಸ್ಥೆಗಳು ಇರ್ತದೆ. ಈ ಅವಸ್ಥೆಗಳಲ್ಲಿ ಕೇಂದ್ರದಲ್ಲಿರ್ತಕ್ಕಂತಹ ಗ್ರಹರು ಹೆಚ್ಚಾಗಿ ಅವರು ಮತ್ತೆ ವಾರ್ಧಕ್ಯದಲ್ಲಿ ಫಲವೇ ಕೊಡುವುದಿಲ್ಲ ಅಂತ ಅರ್ಥ ಅಲ್ಲ, ಹೆಚ್ಚಿನ ಫಲಗಳನ್ನು ಹೆಚ್ಚಾಗಿ ಬಾಲ್ಯಾವಸ್ಥೆಯಲ್ಲಿ ನಮಗೆ ಕೇಂದ್ರದಲ್ಲಿರ್ತಕ್ಕಂಥ ಗ್ರಹರೆಲ್ಲ ಫಲಗಳನ್ನು ಕೊಡ್ತಾರೆ. ಈಗ ಒಬ್ಬನ ಜಾತಕದಲ್ಲಿ ಕೇಂದ್ರದಲ್ಲಿ ಯಾರಾದ್ರೂ ಗ್ರಹರಿದ್ರೆ, ಈ ಶುಕ್ರ ಇದ್ದ ಅಂತೇಳಿ ಹೇಳುವ, ಆ ಶುಕ್ರನಿಗೆ ಹೇಳಿರಂತ ಫಲಗಳು ಒಂದು ಅವನ ದಶೆಯಲ್ಲಿ ಅವನು ಕೊಡ್ತಾನೆ, ಒಂದು ಮತ್ತೊಂದು ಅವನ ಭುಕ್ತಿಗಳು ಬಂದಾಗ ಕೊಡ್ತಾನೆ. ಅದು ವಾರ್ಧಕ್ಯದಲ್ಲಿ ಬರ್ಬೋದು, ಆ ಸಂದರ್ಭದಲ್ಲಿ ಫಲ ಇದೆ. ಇನ್ನೊಂದು ವ್ಯವಸ್ಥೆ ನೇರವಾಗಿ ಬಾಲ್ಯಾವಸ್ಥೆಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಗ್ರಹರು ಸ್ವಲ್ಪ ಫಲವನ್ನ ಹೆಚ್ಚಾಗಿ ಕೊಡ್ತಾರೆ. ಹಾಗೆ ಪಣಪರದಲ್ಲಿ ಯಾರಾದ್ರೂ ಗ್ರಹ ಇದ್ರೆ ಅಂದ್ರೆ 2ನೇ ರಾಶಿಯಲ್ಲಿಯೋ ಅಥವಾ 5ನೇ ರಾಶಿಯಲ್ಲಿಯೋ ಅಥವಾ 8ನೇ ರಾಶಿಯಲ್ಲಿಯೋ ಅಥವಾ 11ನೇ ರಾಶಿಯಲ್ಲಿಯೋ ಯಾರಾದ್ರೂ ಗ್ರಹರಿದ್ರೆ ಅವರು ಹೆಚ್ಚಾಗಿ ಯೌವನಾವಸ್ಥೆಯಲ್ಲಿ ಫಲವನ್ನು ಕೊಡ್ತಾರೆ. ಇನ್ನು ಅಂದ್ರೆ ಅವರಿಗೆ ಏನೆಲ್ಲ ಸೂಚನೆ ಮಾಡಿದ್ದಾರೆ ಅದನ್ನ ಅನುಭವಕ್ಕೆ ತರ್ತಾರೆ. ವಾರ್ಧಕ್ಯದಲ್ಲಿ ಆಪೋಕ್ಲಿಮದಲ್ಲಿ ಯಾರಾದ್ರೂ ಗ್ರಹರಿದ್ರೆ 3, 6, 9, 12ರ ರಾಶಿಗಳಲ್ಲಿ ಯಾರಾದ್ರೂ ಗ್ರಹರಿದ್ರೆ ಆ ಗ್ರಹರು ಹೆಚ್ಚಾಗಿ ವಾರ್ಧಕ್ಯದಲ್ಲಿ ಫಲವನ್ನು ಕೊಡ್ತಾರೆ. ಈಗ ಆ ಅಪೋಕ್ಲಿಮದಲ್ಲಿ ಇರತಕ್ಕಂತಹ ಒಬ್ಬ ಗ್ರಹ ಅವನ ದಶೆ ನಮಗೆ ಬಾಲ್ಯದಲ್ಲಿ ಬರ್ಬೋದು, ಆಗ ಬಾಲ್ಯದಲ್ಲಿಯೇ ಫಲ ಕೊಡ್ತಾನೆ. ಹಾಗೆ ವಾರ್ಧಕ್ಯದಲ್ಲಿ ಸ್ವಲ್ಪ ಅವನ ಪ್ರಭಾವವನ್ನ ಬೀರ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಇನ್ನು ಹಿಬುಕಂ ಅಂಬು, ಸುಖಂಚ ವೇಶ್ಮ, ಈ 4 ಸಂಜ್ಞೆಗಳು ಕೂಡ ಚತುರ್ಥ ರಾಶಿಗೆ 4ನೇ ರಾಶಿಗೆ ಹಿಬುಕ ಅಂತೇಳಿ ಕರೀತಾರೆ. ಅಂಬು ಅಂತ ಹೇಳುವಂತದ್ದು ಸಂಜ್ಞೆ ಇದೆ, ಸುಖ ಅಂತ ಹೇಳುವಂಥದ್ದು ಕರೀತಾರೆ. ಈ ಸುಖ ಅಂತ ಹೇಳಿದ್ರೆ ಹಿಂದೆ ಬಂದಿದೆ, ಅದರಿಂದಾಗಿ ಚತುರ್ಥ ರಾಶಿ ತಿಳ್ಕೊಳ್ಳಿಕ್ಕೆ. ವೇಶ್ಮ ಅಂತ ಹೇಳಿದ್ರೆ ಮನೆ, ಅದು ವೇಶ್ಮ ಅಂತ ಹೇಳುವಂಥದ್ದು ಕೂಡ 4ನೇ ರಾಶಿಗೆ ಸಂಜ್ಞೆ ಇರುವಂತದ್ದು. ಇನ್ನು ಜಾಮಿತ್ರಂ ಅಸ್ತಭವನಂ, ಜಾಮಿತ್ರ ಎಂಬತಕ್ಕಂಥದ್ದು ಸಂಜ್ಞೆ, ಅಸ್ತಭವನ ಅಂದ್ರೆ 7ನೇ ರಾಶಿಗೆ ನಮಗೆ ಜಾಮಿತ್ರ ಎಂಬುದಾಗಿ ಕರೀತಾರೆ. ಸುತಭಂ ತ್ರಿಕೋಣಂ, ಪಂಚಮ ರಾಶಿಗೆ ತ್ರಿಕೋಣ ಎಂಬುದಾಗಿ ಸಂಜ್ಞೆ. ತ್ರಿಕೋಣ ರಾಶಿಗಳು 1, 5, 9ಕ್ಕೂ ತ್ರಿಕೋಣ ಅಂತ ಹೇಳುವಂತ ವ್ಯವಸ್ಥೆ ಇದೆ. ತ್ರಿಕೋಣ ಮೂಲ ತ್ರಿಕೋಣಕ್ಕೂ ಮೂಲ ಅಲ್ಲಿಯೂ ತ್ರಿಕೋಣ ಅಂತ ಶಬ್ದವನ್ನು ಬಳಸ್ತಾರೆ. ತ್ರಿಕೋಣ ಅಂತ ಹೇಳಿದ್ರೆ ಸರಿಯಾದ ಇದು ವ್ಯವಸ್ಥೆಗಳಲ್ಲಿ ತ್ರಿಕೋಣ ಅಂತ ಹೇಳಿದ್ರೆ ಪಂಚಮ ರಾಶಿಗೆ ತ್ರಿಕೋಣ ಅಂತ ಹೇಳಿ ಹೆಸರು. ತ್ರಿಕೋಣ ಅಂತ ಬಂದಿದೆ ನಮಗೆ. ತ್ರಿಕೋಣ ಯಾವುದು ಅಂತ ಹೇಳಿದ್ರೆ 9ನೇ ರಾಶಿಗೆ ಹೇಳ್ತಾರೆ. ತ್ರಿಕೋಣ ಅಂತ ಹೇಳಿದ್ರೆ 5ನೇ ರಾಶಿ ಎಂಬುದಾಗಿ ಅರ್ಥ. ಮೇಷೂರಣಂ ದಶಮಂ, ಮೇಷೂರಣ ಎಂಬುದಾಗಿ 10ನೇ ರಾಶಿಗೆ, ಮೇಷೂರಣ ಎಂಬುದಾಗಿ ಕರ್ಮ ಎಂಬುದಾಗಿ ಕೂಡ ಸಂಜ್ಞೆಗಳು ಇದೆ. ಅತ್ರ ಚ ಕರ್ಮ ವಿದ್ಯಾತ್, ಕರ್ಮವನ್ನು ಕೂಡ ದಶಮ ರಾಶಿಯಿಂದಾಗಿ ತಿಳ್ಕೊಳ್ಬೇಕು. ಮೇಷೂರಣ ಎಂಬುದಾಗಿ ಕರ್ಮ ಎಂಬುದಾಗಿ ಎಲ್ಲ 10ನೇ ರಾಶಿಗೆ ಸಂಜ್ಞೆ ಇರುವಂತದ್ದು. ಹೀಗೆ
ಅವನ ಪ್ರವೃತ್ತಿಯನ್ನೆಲ್ಲ ನಾವು 10ನೇ ರಾಶಿಯಿಂದಾಗಿ ತಿಳ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ. ಇನ್ನು ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ಗ್ರಂಥದಿಂದಾಗಿ ಕೂಡ ನಾವು ತಿಳ್ಕೊಳ್ಬೇಕು. ಆ ಹೃದಯಂ ಗೃಹಂಚ ಶಾಸ್ತ್ರಾಂತರದಲ್ಲಿ ಅಂತೇಳಿ ಹೇಳ್ತಾರೆ. ಬೇರೆ 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 ಶಾಸ್ತ್ರದಲ್ಲಿ ಕೂಡ ಹೃದಯಂ ಗೃಹಂಚ ಹಿಬುಕೆ ಮಧ್ಯಾಹ್ನೆ ಸ್ಥಾನಮಾನಂಚ ಕೋಶಾಂಶ್ಚ ಆತ್ಮಾರ್ಥ ಜೀವಿತಾನ್ಯಪಿ ವಿಲಗ್ನೆ ಶ್ರೇಯಸ್ಸ ಚಿಂತ್ಯಂ ಅಂತೇಳಿ ಹೇಳ್ತಾರೆ. ಅಂದ್ರೆ ಹೃದಯವನ್ನು ಗೃಹವನ್ನು ಹಿಬುಕದ ರಾಶಿಯಿಂದಾಗಿ ಅಂದ್ರೆ 4ನೇ ರಾಶಿಯಿಂದಾಗಿ, ಮತ್ತೆ ಮಧ್ಯಾಹ್ನ ರಾಶಿ ಅಂತ ಹೇಳಿದ್ರೆ ದಶಮ ರಾಶಿ ಅದು. ಅದರಿಂದಾಗಿ ಸ್ಥಾನಮಾನವನ್ನು ಕೋಶವನ್ನು ಕೂಡ ಅಲ್ಲಿಂದಲೂ ಚಿಂತನೆ ಮಾಡುವಂತ ಪ್ರಕ್ರಿಯೆಗಳಿದೆ. ಇನ್ನು ಕೋಶ ಪ್ರಧಾನವಾಗಿ ನಮಗೆ 2ನೇ ರಾಶಿಯಿಂದ ಚಿಂತನೆ, ದಶಮದಿಂದಲೂ ಕೂಡ ಮಾಡುವಂತದ್ದು ಕ್ರಮ ಇದೆ, ಏಕಾದಶದಿಂದಲೂ ಮಾಡುವಂತ ಕ್ರಮ ಇದೆ. ಆತ್ಮಾರ್ಥ ಜೀವಿತಾನ್ಯಪಿ, ಆತ್ಮಾರ್ಥ ಜೀವನವನ್ನೆಲ್ಲ ನಮ್ಮ ಆತ್ಮಕ್ಕೋಸ್ಕರ ಜೀವನ ಮಾಡ್ತೇವಲ್ಲ, ಅಂದ್ರೆ ವೇದಾಂತಕ್ಕೋಸ್ಕರ, ಆತ್ಮ ಪರಿಜ್ಞಾನಕ್ಕೋಸ್ಕರ ಅಂತಹ ಜೀವನಗಳ ಲಗ್ನದಿಂದಾಗಿ ಆತ್ಮನನ್ನು ನಮ್ಮ ಜೀವನವನ್ನು ಚಿಂತನೆ ಮಾಡುವಂತ ಲಗ್ನದಿಂದಾಗಿ, ಶ್ರೇಯಸ್ಸನ್ನು ಕೂಡ ಲಗ್ನದಿಂದಾಗಿ ಚಿಂತನೆ ಮಾಡುವಂಥದ್ದು. ಪತಿಜಾಯ ಪ್ರವಾಸ ಪರಿದೇವನಾನಿ ಜಾಮಿತ್ರೆ, ಪತಿಯನ್ನು ಹೆಂಡತಿಯನ್ನು ಪ್ರವಾಸವನ್ನು ಪರಿದೇವನ ಅಂತ ಹೇಳಿದ್ರೆ ಈಗ ನನಗೆ ಮರ್ತಾ ಇದ್ದ, ಅದು ಶ್ಲೋಕದಲ್ಲಿ ಬರ್ತದೆ. ಪರಿದೇವ ಸಪ್ತಮ ದೈವೇ ಸುಭಾಷಿತದಲ್ಲಿ ಪರಿದೇವನ ಶಬ್ದ ಬರ್ತದೆ. ಅಂತ ಪರಿದೇವನವನ್ನು ಕೂಡ ನಾವು ಸಪ್ತಮದಿಂದಾಗಿ ಚಿಂತನೆ ಮಾಡುತ್ತೆ. ಅದರ ಬಗ್ಗೆ ತಿಳಿಸ್ತೇನೆ ಮುಂದಕ್ಕೆ. ಮೃತ ರೋಗಾಂಗ ತಾಪಚಿಂತಾಂ ತಥಾ ಪ್ರವಾಸಂಚ ವಿಜ್ಞೇಯಂ, ಪ್ರವಾಸವನ್ನು 7ರಿಂದಲೂ ಚಿಂತನೆ ಮಾಡಬಹುದು, ಅಷ್ಟಮದಿಂದಲೂ ಚಿಂತನೆ ಮಾಡಬಹುದು, ದಶಮದಿಂದಲೂ ಚಿಂತನೆ ಮಾಡಬಹುದು, ಚತುರ್ಥದಿಂದಲೂ ಮಾಡುವಂತ ಕ್ರಮ ಇದೆ ಪ್ರವಾಸವನ್ನು. ಅದರಿಂದಾಗಿ ಅದನ್ನು ನೋಡಿಕೊಂಡು ಯಾವ ಯಾವ ಸಂದರ್ಭ ಅಂತ ಪ್ರಸಿದ್ಧವಾಗಿ ನಮಗೆ ದಶಮದಿಂದಾಗಿ ಚಿಂತನೆ ಮಾಡುವಂಥದ್ದು ಹೆಚ್ಚಾಗಿ ಪ್ರವಾಸವನ್ನು. ಚಂಕ್ರಮಣ, ಆಸನ, ಶಯನ, ಸ್ಥಿತಿ ಇವುಗಳನ್ನೆಲ್ಲ ಅಂದ್ರೆ ಚಂಕ್ರಮಣವನ್ನು ಲಗ್ನದಿಂದಾಗಿ, ಉದಯ ಲಗ್ನದಿಂದಾಗಿ, ಆಸನವನ್ನು ಸಪ್ತಮ ರಾಶಿಯಿಂದಾಗಿ, ಶಯನವನ್ನು 4ರಿಂದಾಗಿ, ಇನ್ನು ಸ್ಥಿತಿಯನ್ನು ದಶಮದಿಂದಾಗಿ ಚಿಂತನೆ ಮಾಡುವಂಥದ್ದು ಕೂಡ ಒಂದು ಕಡೆ ಇದೆ. ಇನ್ನು ಷಟ್ಪ್ರಕಾಶಿಕ ಅಂತೇಳಿ ಒಂದು ಗ್ರಂಥ ಇದೆ, ಪರಾಹಮೀರಾಚಾರ್ಯರ ಮಗ ಮಾಡಿರುವಂಥದ್ದು. ಅದರಲ್ಲಿ ಒಂದು ಹೇಳ್ತಾರೆ, ಅದರಲ್ಲಿ ಇದು ಹೇಳುವಂಥದ್ದು ಸರಿ. ಚಂಕ್ರಮಣಾಸನ ಶಯನ ಸ್ಥಿತಿರಪ್ಯುದಯಾಸ್ತ ಹಿಬುಕ ಮಧ್ಯ ಲಗ್ನೇಶು ಚ್ಯುತಿರ್ವಿಲಗ್ನಾತ್ ಹಿಬುಕಂಚ ವೃದ್ಧಿ ಮಧ್ಯಾಪ್ರವಾಸ ಅಸ್ತಮಯಾನ್ ನಿವೃತ್ತಿ ಅಂತೇಳಿ ಲಗ್ನದಿಂದಾಗಿ ಹೊರಡುವುದನ್ನ, ಮನೆಯಿಂದ ಹೊರಡುವುದನ್ನು ಚಿಂತನೆ ಮಾಡಬೇಕು. ಹಿಬುಕಂಚ ವೃದ್ಧಿ, ಅದರಲ್ಲಿ ಅವನು ಮುಂದಕ್ಕೆ ಹೋಗುವುದನ್ನು ಚತುರ್ಥದಿಂದಾಗಿ ಚಿಂತನೆ ಮಾಡಬೇಕು. ಮಧ್ಯಾತ ಪ್ರವಾಸ, ದಶಮದಿಂದಾಗಿ ಪ್ರವಾಸವನ್ನು ಚಿಂತನೆ ಮಾಡುವುದು. ಅಸ್ತಮಯಾತ್ ನಿವೃತ್ತಿ, ಸಪ್ತಮ ರಾಶಿಯಿಂದಾಗಿ ಅವನು ವಾಪಸ್ ಬರುವುದನ್ನ ಚಿಂತನೆ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ವ್ಯವಸ್ಥೆ ಇದೆ. ಮತ್ತೆ ಪ್ರಶ್ನ ಮಾರ್ಗದಲ್ಲಿ ಒಂದು ಶ್ಲೋಕ ಬರ್ತದೆ, ಹಿಬುಕೇನ ಅಧಸ್ಸಲಿಲಂ ನದ್ಯಾಹಗಮನಂ ಸಪ್ತಮೇನೈವ ದಶಮೇನ ವೃಷ್ಟಿಪತನಂ ಬ್ರೂಯಾತ್ ಉದಯೇನ ತತ್ರತೆಯಂ. ಕೇಂದ್ರ ರಾಶಿಗಳು ಅಂತ ಹೇಳಿದ್ರೆ 4 ಅಂತ ನೋಡಿದ್ದೇವೆ. ಆ 4ರಲ್ಲಿ 4ನೇ ರಾಶಿಯಿಂದಾಗಿ ಹಿಬುಕ ಅಂತ ಹೇಳಿದ್ರೆ ಚತುರ್ಥ ರಾಶಿ, ಅದರಿಂದಾಗಿ ಅಧಸ್ಸಲಿಲಂ, ಕೆಳಗಡೆ ನೀರಿರ್ತದಲ್ಲ, ಅಂದ್ರೆ ಬಾವಿ ಇತ್ಯಾದಿಗಳಲ್ಲಿ ಎಲ್ಲ ತುಂಬಾ ಆಳದಲ್ಲಿ ನೀರಿರ್ತದಲ್ಲ, ಅಂತದ್ದನ್ನು ಚಿಂತನೆ ಮಾಡಬೇಕು. ನದ್ಯಾಹಗಮನಂತು ಸಪ್ತಮೇನೈವ, ಹರಿಯುವ ನೀರುಗಳನ್ನೆಲ್ಲ ಸಪ್ತಮ ರಾಶಿಯಿಂದಾಗಿ ಚಿಂತನೆ ಮಾಡಬೇಕು. ದಶಮೇನ ವೃಷ್ಟಿಪತನ, ಮಳೆ ಬೀಳ್ತದಲ್ಲ, ಅಂತದ್ದನ್ನೆಲ್ಲ ದಶಮ ರಾಶಿಯಿಂದಾಗಿ ಚಿಂತನೆ ಮಾಡುವಂಥದ್ದು. ಬ್ರೂಯಾತ್ ಉದಯೇನ ತತ್ರಿತಯಂ, ಉದಯ ರಾಶಿಯಿಂದಾಗಿ ಈ 3 ವಿಷಯಗಳನ್ನು ಕೂಡ, ಅಂದ್ರೆ ಕೆಳಗಡೆ ನೀರನ್ನು, ಹರಿಯುವ ನೀರನ್ನು, ಮಳೆ ಬೀಳುವಿಕೆಯನ್ನು ಕೂಡ ಚಿಂತನೆ ಮಾಡಬೇಕು ಅಂತ ಹೀಗೆಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾರೆ.
ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಭಾವಚಿಂತನೆಗಳು ಇನ್ನೂ ಫಲದೀಪಿಕೆಯಲ್ಲಿ ಬೇರೆಗಳು ಅಂದ್ರೆ ಒಂದಷ್ಟು ಭಾವಚಿಂತನೆಯಲ್ಲಿ ವಿಷಯಗಳಿದೆ. ಸಾರಾವಳಿಯಲ್ಲಿ ಸ್ವಲ್ಪ ಬೇರೆ ವಿಷಯಗಳಿದೆ. ಬೇರೆ ಬೇರೆ ಗ್ರಂಥದ್ದು ಕೂಡ ಭಾವಚಿಂತನೆಯನ್ನು ನೋಡಿಕೊಂಡು ನಾವು ಚಿಂತನೆ ಮಾಡಬೇಕು ಅಂತೇಳಿ ಆಚಾರ್ಯರ ಅಭಿಪ್ರಾಯ. ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶತಭೃತೋ ವರ್ತ್ಮ ಪುನರ್ಜನ್ಮ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರುತೋ ವಾಚನ್ನ ಸದಧಾತ್ಮೈಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ.